ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೆಯ್ಟ್ ಲಾಸ್ ಜರ್ನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತಿನ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು ಅಂತ ಹೇಳಿ ವಿಡಿಯೋನ ನೋಡ್ಕೊಂಬನ್ನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಕರ್ಬೂಜ ಜ್ಯೂಸನ್ನ ತಗೊಳ್ತಾ ಇದ್ದೀನಿ. ಸೊ ಈ ಬೇಸಿಗೆ ಕಾಲಕ್ಕೆ ಕರ್ಬೂಜ ಜ್ಯೂಸ್ ತುಂಬಾ ಒಳ್ಳೆಯದು ಮತ್ತು ತಂಪಾಗಿರುತ್ತೆ ನಮ್ಮ ದೇಹವನ್ನು. ಆ್ಯಂಡ್ ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ನೀವು ಯಾವುದಾದ್ರೂ ಸ್ಮೂದಿ ಅಥವಾ ಜ್ಯೂಸ್ ಅಥವಾ ಗಂಜಿನ ಬ್ರೇಕ್ಫಾಸ್ಟ್ ರೀತಿಯಲ್ಲಿ ನೀವು ತಗೋಬೋದು. ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ಕೂಲಿಗೆ ಹೊರಡ್ತಾ ಇದ್ದೀನಿ. ಸ್ಕೂಲಿಗೆ ಹೋಗಿ ಬಂದಮೇಲೆ ಲಂಚ್ನ ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಬೇಗ ಬರ್ತೀವಿ, ಸೊ ಹಾಗಾಗಿ ಲಂಚ್ ಟೈಮ್ಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಸೊ ಸ್ಕೂಲ್ಗೆ ಹೋಗಿ ಬಂದು ನಾನು ಲಂಚ್ ಟೈಮ್ಗೆ ಸಿಗ್ತೀನಿ. ಸ್ಕೂಲಿಂದ ಬಂದಮೇಲೆ ಲಂಚ್ ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಒಂದು ಚಪಾತಿ ಮತ್ತು ಸ್ವಲ್ಪ ಟೊಮೆಟೊ ಗೊಜ್ಜನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಸೌತೆಕಾಯಿ ತರಕಾರಿಗಳನ್ನು ಕೂಡ, ಹಸಿ ತರಕಾರಿನ ಆ್ಯಡ್ ಮಾಡ್ಬೋದು. ಸೊ ಆದಷ್ಟು ಪೋರ್ಷನ್ಸ್ ಕಮ್ಮಿ ಮಾಡ್ಕೊಳ್ಳಿ. ಬಟ್ ಮಧ್ಯಾಹ್ನ ನೀವು 1 ರಿಂದ 2 ಚಪಾತಿ ಆರಾಮಾಗಿ ನೀವು ತಗೊಳ್ಬೋದು. ಸಂಜೆ ಸ್ನ್ಯಾಕ್ಸ್ಗೆ ನಾನು ಮೊಳಕೆ ಕಾಳು ಸಲಾಡ್, ಅಂದರೆ ಎಲ್ಲ ಹಸಿ ತರಕಾರಿಗಳನ್ನು ಹಾಕಿ ಮೊಳಕೆ ಕಾಳು ಸಲಾಡ್ನ ತಗೊಳ್ತಾ ಇದ್ದೀನಿ. ಸೊ ಇದು ನನ್ನ ಸಂಜೆ ಸ್ನ್ಯಾಕ್ಸಿಗೆ ಆಯಿತು. ಇನ್ನು ರಾತ್ರಿ ಊಟಕ್ಕೆ ನಾನು ಅಗೇನ್ ಮತ್ತೆ ಚಪಾತಿನೇ ತಗೊಂಡೆ. 2 ಚಪಾತಿ, ಫ್ರೂಟ್ಸ್ ಸಲಾಡು ಮತ್ತು ಬೀನ್ಸ್ ಪಲ್ಯ. ಇವತ್ತು ಮನೆಗೆ ಗೆಸ್ಟ್ ಬಂದಿರೋ ಕಾರಣ ವಾಕ್ ಒಂದು ಮಿಸ್ ಆಯಿತು. ಬಟ್ ಮನೆ ಹತ್ರನೇ ವಾಕ್ ಮಾಡಿದೆ. ಇದು ನನ್ನ ರಾತ್ರಿ ಊಟ. ಇವತ್ತಿನ ವಿಡಿಯೋನ ಮುಗಿಸೋಂಥ ಸಮಯ. ಒಂದು ಸುಂದರವಾದ ಹಾಡಿನೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸೋಣ ಅಂತ. ಕಂಡೆನಾ ಕಂಡೆನಾ ಪ್ರೇಮದರ ಮನೆ ದೊರೆಯ, ಕಂಡೆನಾ ಕಂಡೆನಾ ಅವನ ಹೃದಯದ ಸಿರಿಯ, ಮಾತಿನಲ್ಲಿ ಹೇಳದಂತ ಮಮಕಾರವು ಅನುರಾಗ ಕಡಲಲ್ಲಿ ನಲಿದಾಡಿದೇನ, ಕಂಡೆನಾ ಕಂಡೆನಾ ಪ್ರೇಮದರ ಮನೆ ದೊರೆಯ, ಕಂಡೆನಾ